ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಾಮನ್ ಟ್ಯುಟೋರಿಯಲ್ಸ್. ನಮಸ್ತೆ, ಎಲ್ರು ಹೇಗಿದ್ದೀರಾ? ಹೋಪ್ ಸೊ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ನಮ್ಮ ತರಗತಿಯನ್ನ ನಾವೀಗ ಶುರು ಮಾಡೋಣ. ಆ ನಮಸ್ತೆ ಎಲ್ರಿಗೂ ಕೂಡ. ಓಕೆ, ಇವತ್ತಿನ ತರಗತಿ ಬಂದು ಯಾವ ವಿಷಯಕ್ಕೆ ಸಂಬಂಧಪಟ್ಟಿದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ದಿ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟು ಎಜುಕೇಶನಲ್ ಸೈಕಾಲಜಿ. ನಾವು ಇದ್ರ ಕಡೆ ಗಮನ ಕೊಡ್ಲೇಬೇಕು. ನಿಮ್ಗೆಲ್ಲ ಗೊತ್ತೇ ಇದೆ, ಸೈಕಾಲಜಿ ಅಂತಂದ್ರೆ ಇಟ್ಸ್ ಅ ಹಾರ್ಟ್ ಆಫ್ ದಿ ಸಬ್ಜೆಕ್ಟ್ ಅಂತಾನೆ ಹೇಳ್ಬೋದು, ಅಥವಾ ಬಹಳ ಇಂಪಾರ್ಟೆಂಟ್ ಆಗಿರೋಂತಹ ಒಂದು ಟಾಪಿಕ್ ಅನ್ನ ಇವತ್ತು ನಾನು ನಿಮ್ ಜೊತೆ ಡಿಸ್ಕಸ್ ಮಾಡ್ತಾ ಇರೋದು. ಇದು ಲಾಸ್ಟ್ ಒಂದು ಎಕ್ಸಾಮ್ಸ್ ಗಳಲ್ಲಿ ಬೇರೆ ಬೇರೆ ಎಕ್ಸಾಮ್ಸ್ ಗಳಲ್ಲಿ ಕೇಳಲ್ಪಟ್ಟಿರ್ತಕ್ಕಂತಹ ಪ್ರಶ್ನೆ ಮತ್ತೆ ಉತ್ತರಗಳನ್ನ ನಾನ್ ನಿಮ್ ಜೊತೆ ಶೇರ್ ಮಾಡ್ತಾ ಹೋಗ್ತೇನೆ. ಎಸ್, ಹೋಪ್ ಸೊ ನೀವೆಲ್ಲರೂ ರೆಡಿ ಇದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ತರಗತಿಯನ್ನ ನಾವೀಗ ಶುರು ಮಾಡೋಣ, ಸರಿನಾ? ಓಕೆ, ಹಾಗಾದ್ರೆ ಏನಿದೆ ಇಲ್ಲಿ ಮೊದಲನೇ ಪ್ರಶ್ನೆ ಅನ್ನೋದನ್ನ ನೋಡೋಣ. ಸೊ ಮೊದಲನೇ ಪ್ರಶ್ನೆ ಯಾವ್ದಕ್ ಸಂಬಂಧ ಪಡುತ್ತೆ ನೋಡಿ, ಚೈಲ್ಡ್ ಡೆವಲಪ್ಮೆಂಟ್ ಅಂಡ್ ಪೆಡಗಾಗಿ ಅಂತ ಇದೆ. ಕ್ವಶನ್ ಪೇಪರ್ ಸೊಲ್ಯೂಷನ್ಸ್ ಅನ್ನ ನಾನು ನಿಮಗೆ ಕೊಡ್ತಾ ಇರೋದು. ಇಫ್ ಇನ್ ಕೇಸ್ ನೀವೇನಾದ್ರೂ ಆನ್ಲೈನ್ ಪೇಯ್ಡ್ ಕ್ಲಾಸಸ್ ನ ಜಾಯಿನ್ ಆಗ್ತೀರಾ ಅಂತಂದ್ರೆ ಇಲ್ಲಿ ನಂಬರ್ ಡಿಸ್ಪ್ಲೇ ಇದೆ. ಸೊ 82176704 and 05, ಹಾಗೇನೆ 6361153623 ನಂಬರ್ನ ನೀವು ಕಾಂಟ್ಯಾಕ್ಟ್ ಮಾಡಿ ಅದರ ಡೀಟೇಲ್ಸ್ ಅನ್ನ ನೀವು ಕಂಪ್ಲೀಟ್ ಆಗಿ ತಿಳಿದುಕೊಳ್ಬಹುದು. ಎಸ್, ಹಾಗಾದ್ರೆ ಶುರು ಮಾಡೋಣವಾ? ಓಕೆ, ಮೊದಲನೇ ಪ್ರಶ್ನೆ ಯಾವ್ದಕ್ ಸಂಬಂಧಪಟ್ಟಿದೆ? ಇದು ಈ ಹಿಂದೆ ಎಕ್ಸಾಮ್ಸ್ ಅಲ್ಲಿ ಕೇಳಲ್ಪಟ್ಟಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ನಿಮಗೆ ಇದು GPT, HSTR ಅಂಡ್ PSTR ಎಕ್ಸಾಮ್ಸ್ ಮತ್ತೆ ಹಾಗೇನೆ ನಮ್ಮ ಕರ್ನಾಟಕ TET ಎಕ್ಸಾಮ್ಸ್ಗೂ ಕೂಡ ತುಂಬಾನೇ ಹೆಲ್ಪ್ ಆಗುವಂತಹ ಒಂದು ಕ್ವಶನ್ ಪೇಪರ್ ಆಗಿರುತ್ತೆ. ಎಸ್, ಮೆದುಳನ್ನ ಕಾರ್ಯಪಟುತ್ವಗೊಳಿಸುವಂತಹ ತಂತ್ರವನ್ನ ಈ ವಿದ್ಯಾರ್ಥಿಗಳಿಗೆ ಉಪಯೋಗ ಮಾಡ್ತಾರೆ. ಮೆದುಳನ್ನ ಕಾರ್ಯಪಟುತ್ವಗೊಳಿಸೋದು ಅಂತಂದ್ರೆ ಮಕ್ಕಳಿಗೆ ಯಾವಾಗ್ಲೂ ಹೇಳಿದ್ದನ್ನ ಹೇಳೋವಂಥದ್ದಲ್ಲ. ಸೊ ಹೊಸದನ್ನ ತಿಳಿಸಿ ಕೊಡುವಂತ ಒಂದು ಪ್ರಕ್ರಿಯೆ. ಈಗ ಹೊಸತನವನ್ನ ತರುವಂತದ್ದು, ಸಮಸ್ಯೆಗಳನ್ನ ಬಗೆಹರಿಸ್ಲಿಕ್ಕೆ ಏನೆಲ್ಲ ತಂತ್ರಗಳನ್ನ ಬಳಕೆ ಮಾಡ್ಬೋದೋ ಆ ಎಲ್ಲ ತಂತ್ರಗಳ ಬಗ್ಗೆ ಆ ಮಕ್ಕಳಿಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡೋದು. ಕ್ರಿಟಿಕಲ್ ಅನಲೈಸಿಸ್ ಥಿಂಕಿಂಗ್ ಅನ್ನ ಮಕ್ಕಳಲ್ಲಿ ಬೆಳೆಸುವಂತ ಒಂದು ಪ್ರಕ್ರಿಯೆ. ಸೊ ಇದೆಲ್ಲವನ್ನ ನಾವೇನಂತ ಕರಿತಾ ಇದೀವಿ? ಮೆದುಳನ್ನ ಕಾರ್ಯಪಟುತ್ವಗೊಳಿಸುವಂತಹ ತಂತ್ರ ಅಂತೇಳಿ ಹೇಳ್ತಾ ಇದೀವಿ. ಸೊ ಎಂತ ಮಕ್ಕಳಿಗೆ ಬಳಕೆ ಮಾಡಬಹುದು? ಬ್ರೈನ್ ಸ್ಟಾರ್ಮಿಂಗ್ ಸ್ಟ್ರಾಟಜಿ ಈಸ್ ಯೂಸ್ಡ್ ಫಾರ್ ವಿಚ್ ಆಫ್ ದೀಸ್ ಸ್ಟೂಡೆಂಟ್ಸ್ ಅಂತ ಇದೆ. ಆಪ್ಷನ್ಸ್ ನೋಡ್ಕೊಳ್ಳಿ. ಸ್ಲೋ ಲರ್ನರ್ಸ್ ಅಂದ್ರೆ ಮಂದಗತಿಯಲ್ಲಿ ಕಲಿಯುವಂತಹ ಮಕ್ಕಳ, ಅಥವಾ ಸೃಜನಶೀಲ ಮಕ್ಕಳು ಕ್ರಿಯೇಟಿವ್ ಚಿಲ್ಡ್ರನ್, ಮಾನಸಿಕ ಸವಾಲುಳ್ಳಂತಹ ಮಕ್ಕಳು, ಹಾಗೇನೆ ಫೋರ್ತ್ ಆಪ್ಷನ್ ಏನ್ ಬರುತ್ತೆ ಇಲ್ಲಿ, ಶೈಕ್ಷಣಿಕವಾಗಿ ಹಿಂದುಳಿದಂತಹ ಮಕ್ಕಳು ಅಂತ ಇದೆ. ಎಸ್, ಕಮಾನ್ ಕ್ವಿಕ್ ಆಗಿ ಆನ್ಸರ್ ಮಾಡಿ. ಹೋಪ್ ಸೊ ನಿಮಗೆಲ್ಲ ಇದು ಚಿರಪರಿಚಿತವಾಗಿರ್ತಕ್ಕಂಥ ಒಂದು ಪ್ರಶ್ನೆ ಆಗಿರುತ್ತೆ. ಎಸ್, ವೆರಿ ಗುಡ್. ಸುಮಾರು ಜನ ಕರೆಕ್ಟ್ ಆಗಿರೋಂತ ಉತ್ತರವನ್ನ ಕೊಡ್ತಾ ಇದ್ದೀರಾ. ವೆರಿ ಗುಡ್ ಅಲ್ವಾ? ಆಪ್ಷನ್ ನಂಬರ್ 2 ಏನಿದೆ, ಸೃಜನಶೀಲ ಮಕ್ಕಳು, ಕ್ರಿಯೇಟಿವ್ ಚಿಲ್ಡ್ರನ್ ಅಂತೇಳಿ ಹೇಳ್ತಾ ಇದೀವಿ. ಸೊ ಈ ಬ್ರೈನ್ ಸ್ಟಾರ್ಮಿಂಗ್ ತಂತ್ರದಲ್ಲಿ ಏನೆಲ್ಲ ಇರುತ್ತೆ ಅಂತ ನಾವು ಹೇಳಿದ್ವಿ. ಸಾಮಾನ್ಯ ಮಕ್ಕಳಿಗೆ ಇದು ಟಾಲರೇಟ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ಅವರಿಗೆ ಬೇಸಿಕ್ ಅನ್ನ ಕಲಿಯೋದ್ರ ಜೊತೆಗೆ ಅಪ್ಲಿಕೇಶನ್ ಲೆವೆಲ್ ನಾಲೆಜ್ ಅನ್ನ ಕಲಿಬೇಕು ಅಂತಂದ್ರೆ ಇಟ್ಸ್ ಹೈಲಿ ಇಂಪಾಸಿಬಲ್. ಸೊ ಮಂದಗತಿಯಲ್ಲಿ ಕಲಿಯುವಂತಹ ಮಕ್ಕಳಿಗೆ ಸಾಧ್ಯ ಆಗುತ್ತಾ? ನೋ, ಆಗಲ್ಲ. ಯಾಕೆ ಅಂದ್ರೆ ಸ್ಲೋ ಲರ್ನರ್ಸ್ ಬೇಗ ನಾವು ಹೇಳೋದನ್ನ ಕ್ಯಾಪ್ಚರ್ ಮಾಡೋದ್ರಲ್ಲಿ ತುಂಬಾ ಸಮಸ್ಯೆಯನ್ನ ಫೇಸ್ ಮಾಡ್ತಿರ್ತಾರೆ. ಸೊ ಹಾಗಾಗಿ ಅಂತಹ ಮಕ್ಕಳಿಗೆ ಇದು ಸರಿ ಹೊಂದಲ್ಲ. ಇನ್ನ ಮಾನಸಿಕವಾಗಿ ಕೆಲವೊಂದು ತೊಂದರೆಗೆ ಒಳಗಾಗಿರ್ತಾರೆ. ಅವರ ಸುತ್ತಮುತ್ತಲಿನ ಪರಿಸರ ಎಫೆಕ್ಟ್ ಇಂದ ಮಕ್ಕಳು ತುಂಬಾ ಒಂದು ಡಿಪ್ರೆಷನ್ ಸ್ಟೇಜಿಗೆ ಹೋಗಿರ್ತಾರೆ. ಅಂತ ಮಕ್ಕಳಿಗೂ ಕೂಡ ಇದು ಯೂಸ್ ಆಗಲ್ಲ. ಸೊ ಯೂಸ್ ಆಗುವಂತದ್ದು ಕ್ರಿಯೇಟಿವ್ ಚಿಲ್ಡ್ರನ್ ಅಂತ ಹೇಳಿ ಹೇಳ್ತೀವಿ. ವೆರಿ ಗುಡ್. ಸುಮಾರು ಜನ ಕರೆಕ್ಟ್ ಆಗಿರುವಂತ ಉತ್ತರವನ್ನ ಕೊಟ್ಟಿದ್ದೀರಾ. ನೆಕ್ಸ್ಟ್ 62ನೇ ಪ್ರಶ್ನೆಗೆ ಹೋಗೋಣ. ಸೊ 62 ಕ್ವಶನ್ ಏನಿದೆ ಅಂತ ಅನ್ನೋದನ್ನ ನೋಡೋಣ.
62 ಕ್ವಶನ್ ಬಂದ್ಬಿಟ್ಟು ಯಾವ್ದಕ್ ಸಂಬಂಧಪಟ್ಟಿದೆ ನೋಡಿ. ಕಲಿಕೆಯಲ್ಲಿ ಹಿಂದುಳಿವಿಕೆಯು ಕೆಳಗಿನ ಒಂದನ್ನ ಬಿಟ್ಟು ಯಾವುದರಿಂದಲಾದರೂ ಉಂಟಾಗಬಹುದು. ಈಗ ಬ್ಯಾಕ್ವರ್ಡ್ನೆಸ್ ಅಂತ ಹೇಳಿ ಕರಿತಾ ಇರಿ. ಈ ಬ್ಯಾಕ್ವರ್ಡ್ನೆಸ್ ಇನ್ ಲರ್ನಿಂಗ್ ಕ್ಯಾನ್ ಬಿ ಕಾಸ್ಡ್ ಬೈ ಎನಿ ಆಫ್ ದ ಫಾಲೋಯಿಂಗ್ ಎಕ್ಸೆಪ್ಟ್ ಅಂತ ಇದೆ. ಒಂದನ್ನ ಬಿಟ್ಟು ಯಾವ್ದ್ರಲ್ಲಿಂದ ಆದ್ರೂ ಕಲಿಕೆಯಲ್ಲಿ ಹಿಂದುಳಿವಿಕೆ ಆಗಬಹುದು ಅಂತ ಇದೆ. ಸೊ ಯಾವ್ದರಿಂದ ಒಂದನ್ನ ಬಿಟ್ಟು ಅಂತಂದ್ರೆ ಶಿಕ್ಷಕರ ಬೋಧನಾ ರೀತಿಯಿಂದ, ಮಂದ ಬುದ್ಧಿಯಿಂದ, ಹಾಗೆ ಪ್ರಸವ ಪೂರ್ವ ಹಂತದಲ್ಲಿ ಮದ್ಯಪಾನ ತಾಯಿ ಮಾಡ್ತಾ ಇದ್ದಾಳೆ ಅಂತಂದ್ರೆ ಅದರಿಂದ. ಅಂಡ್ ಫೋರ್ತ್ ಆಪ್ಷನ್ ಏನಿದೆ, ಶೈಶವ ಅವಸ್ಥೆಯಲ್ಲಿನ ಮಾನಸಿಕ ಕಾಯಿಲೆಯಿಂದ. ಈಗ ಮಕ್ಳಿಗೆ ಪಾಠ ಮಾಡುವಾಗ ಮಗು ಕ್ಯಾಪ್ಚರ್ ಮಾಡ್ತಾ ಇಲ್ಲ, ಸರಿಯಾಗಿ ವಿಷಯಗಳನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂತಂದ್ರೆ ಅದಕ್ಕೆ ಯಾರು ಕಾರಣ ಆಗಿರ್ತಾರೆ ಇಲ್ಲಿ? ಅಥವಾ ಒಂದನ್ನ ಬಿಟ್ಟು ಇನ್ನೆಲ್ಲವೂ ಕೂಡ ಏನಾಗಿರುತ್ತೆ ಅಂತಂದ್ರೆ ಮಕ್ಕಳ ಶೈಕ್ಷಣಿಕ ಹಿಂದುಳಿವಿಕೆ ಆಗಬಹುದು ಅಂತೇಳಿ ಹೇಳ್ತಿದ್ದಾರೆ. ಸೊ ಟೀಚರ್ಸ್ ಟೀಚಿಂಗ್ ಮೆಥಡ್ ಅಂಡ್ ಮೆಂಟಲ್ ರಿಟಾರ್ಡೇಷನ್, ಆಲ್ಕೋಹಾಲ್ ಕನ್ಸಂಪ್ಷನ್ ಡ್ಯೂರಿಂಗ್ ಪೇರೆಂಟಲ್ ಸ್ಟೇಜ್ ಅಂಡ್ ಮೆಂಟಲ್ ಇಲ್ನೆಸ್ ಡ್ಯೂರಿಂಗ್ ಇನ್ಫಾನ್ಸಿ ಅಂತ ಇದೆ. ಎಸ್, ಕಮಾನ್ ಕ್ವಿಕ್ ಆಗಿ ಬರ್ಲಿ ಆನ್ಸರು. ಹಂಗೇನೆ ಯಾರಾದ್ರೂ ಪೇಡ್ ಕ್ಲಾಸ್ ಅನ್ನ ನೋಡಿ, ಆದಷ್ಟು ಬೇಗ ಯಾರೆಲ್ಲ ಪೇಡ್ ಕ್ಲಾಸ್ ತಗೊಳ್ಬೇಕು ಅಂತಿರೋ ಬೇಗ ತಗೊಳ್ಳಿ. ಈಗ ಆಲ್ರೆಡಿ ಅಬ್ಜೆಕ್ಷನ್ಸ್ ಎಲ್ಲ ಕರೆದಿದ್ದಾಗಿದೆ, ಇನ್ನ ಉಳ್ಕೊಂಡಿರೋಂಥ ದಿನಗಳು ತುಂಬಾ ಕಡಿಮೆ ಇದೆ, ಎಣಿಕೆಯಷ್ಟು ದಿನಗಳು ಉಳ್ಕೊಂಡಿರೋದ್ರಿಂದ ನೋಟಿಫಿಕೇಶನ್ ಯಾವ ಸಂದರ್ಭದಲ್ಲಿ ಬೇಕಾದ್ರೂ ಆಗ್ಬೋದು. ಆ ಒಂದು ಉದ್ದೇಶದಿಂದ ತರಗತಿಗಳನ್ನ ಇನ್ನೂ ಕೂಡ ಜಾಯಿನ್ ಆಗಕ್ ಆಗ್ತಾ ಇಲ್ಲ, ಇವಾಗ್ಲೂ ಆಗ್ಬೋದಾ ಅಂತಂದ್ರೆ ಅಫ್ಕೋರ್ಸ್ ನೀವು ನಮ್ಮ ಚಾನಲ್ನ ಜಾಯಿನ್ ಆಗ್ಬೋದು. 82176704 ಅಂಡ್ 05 ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಹಾಗೇನೆ 6361153623 ನಂಬರ್ನ ಕೂಡ ನೀವು ನೋಟ್ ಮಾಡ್ಕೊಂಡಿರಿ. ಕ್ಲಾಸಸ್ಗಳನ್ನ ನೀವು ಕೇಳ್ಕೊಳ್ಬಹುದು. ಈ ನಂಬರ್ಗಳನ್ನ ಕಾಂಟ್ಯಾಕ್ಟ್ ಮಾಡಿ ಡೀಟೇಲ್ಸ್ ಎಲ್ಲ ಕಂಪ್ಲೀಟ್ ಆಗಿ ಕೇಳ್ಕೊಂಡು ಕ್ಲಾಸ್ನ ನೋಡ್ಕೋಬಹುದು. ಎಸ್, ವೆರಿ ಗುಡ್. ಯಾರೆಲ್ಲ ಆಪ್ಷನ್ ನಂಬರ್ 3 ಅಂತೇಳಿ ಹೇಳ್ತೀರಾ, ದಟ್ ಇಸ್ ದ ಫೈನ್ ಆನ್ಸರ್. ಪ್ರಸವ ಪೂರ್ವ ಹಂತದಲ್ಲಿ ಮದ್ಯಪಾನ ಮಾಡೋದ್ರಿಂದ ಇದ್ರಿಂದ ಮಕ್ಕಳು ಕಲಿಕೆಯಲ್ಲಿ ಹಿಂದುಳಿಯಕ್ ಸಾಧ್ಯನಾ? ಇಲ್ಲ. ಒಂದು ವೇಳೆ ತಾಯಿ ತನ್ನ ಮಗುವನ್ನ ಹೊಟ್ಟೆಯಲ್ಲಿ ಇದ್ದಾಗ ಅವಳೇನಾದ್ರೂ ಆಲ್ಕೋಹಾಲಿಕ್ ಆಗಿದ್ದಾಳೆ, ಮದ್ಯಪಾನ ಸೇವನೆ ಮಾಡ್ತಾಳೆ ಅಂತಂದ್ರೆ ಅದರಿಂದ ಕಲಿಕೆಗೆ ಡಿಫೆಕ್ಟ್ ಆಗಲ್ಲ. ಸೊ ಯಾವ್ದ್ರಿಂದ ಡಿಫೆಕ್ಟ್ ಆಗುತ್ತೆ ಅಂದ್ರೆ ಶಿಕ್ಷಕರ ಬೋಧನಾ ರೀತಿಯಿಂದ ನಾವೇ ಕರೆಕ್ಟ್ ಆಗಿ ಮಕ್ಳಿಗೆ ಟೀಚಿಂಗ್ ಮಾಡದೇ ಇದ್ರೆ ಸಮಸ್ಯೆಗಳು ಬರುತ್ತೆ. ಇನ್ನ ಮಂದ ಬುದ್ಧಿ, ನಾವ್ ಹೇಳಿರೋದನ್ನ ಅಥವಾ ತಮ್ಮ ಸುತ್ತಮುತ್ತಲ ಇರ್ತಕ್ಕಂಥ ವಿಚಾರಗಳನ್ನ ಆ ಮಗು ನೀಟಾಗಿ ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂತಂದ್ರೆ ಅಫ್ಕೋರ್ಸ್ ಏನಾಗುತ್ತೆ, ಅದು ಮೆಂಟಲ್ ರಿಟಾರ್ಡೇಷನ್ ಅಂತೇಳಿ ಕರಿತೀವಿ. ಇನ್ನು ಶೈಶವಾವಸ್ಥೆಯಲ್ಲಿ ಹಲವಾರು ಕಾಯಿಲೆ, ಈಗ ಮಾನಸಿಕ ಕಾಯಿಲೆ ಅಂತಾನೆ ಅಲ್ಲ, ಕೆಲವೊಂದು ಜ್ವರದಿಂದ ಬಳಲ್ತಾ ಇರ್ತಾರೆ, ಅಥವಾ ಕೆಲವೊಂದು ಅವರಿಗೆ ಜಾಸ್ತಿ ಅಟೆನ್ಷನ್ ಕೊಡಕ್ಕಾಗಲ್ಲ. ಈ ತರ ಸಮಸ್ಯೆಗಳಿದ್ರೆ ಅವ್ರು ಆಬ್ವಿಯಸ್ಲಿ ಕಲಿಕೆಯಲ್ಲಿ ಹಿಂದುಳಿವಿಕೆಯನ್ನ ಕಾಣ್ತಾರೆ. ಸೊ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಬಂದು ಆಪ್ಷನ್ ನಂಬರ್ 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಹೋಗೋಣ. ಮುಂದಿನ ಪ್ರಶ್ನೆ ಹೀಗಿದೆ, ಇದೊಂಥರ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ಅಂತ ಹೇಳ್ತೀವಲ್ಲ, ಆ ರೀತಿ ಇರುವಂತ ಕ್ವಶನ್ ಇದು. ಏನಿದೆ, ಸುಮಂತನು ಆಟದ ಸಾಮಾನುಗಳನ್ನ ಒಡೆದು ಅದರಲ್ಲಿರುವಂತಹ ಭಾಗಗಳನ್ನ ತಿಳಿಯಲಿಕ್ಕೆ ಬಿಚ್ತಾನೆ. ನೀವ್ ಏನ್ ಮಾಡ್ತೀರಾ? ಈಗ ಒಂದು ಮಗು ಇದೆ, ಈ ಮಗು ತುಂಬಾ ಕ್ಯೂರಿಯಸ್ ಆಗಿದೆ. ಆ ಮಗು ಏನ್ ಮಾಡುತ್ತಪ್ಪ ಅಂತಂದ್ರೆ ಆಟದ ಸಾಮಾನುಗಳಿದಾವೆ, ಬಹಳಷ್ಟು ಟಾಯ್ಸ್ ಇದೆ. ಸೊ ಈ ಟಾಯ್ಸ್ ಗಳನ್ನೆಲ್ಲ ಒಡೆದು ಹಾಕಿ ಪೀಸ್ ಮಾಡಾಕಿ ಅದ್ರೊಳಗಡೆ ಏನೇನಿದೆ ಅಂತ ಹೇಳಿ ಹಿ ವಿಲ್ ಚೆಕ್ ಇಟ್ ಔಟ್. ಸೊ ಅದನ್ನ ಬಿಚ್ಚೋದಕ್ಕೆ ಅಂತ ಹೇಳಿ ಪ್ರಯತ್ನ ಮಾಡ್ತಾನೆ. ಆಗ ನೀವೇನ್ ಮಾಡ್ತೀರಾ? ಸುಮಂತ್ ಬ್ರೇಕ್ಸ್ ಟಾಯ್ಸ್ ಅಂಡ್ ಡಿಸ್ಮ್ಯಾಂಟಲ್ಸ್ them to know their parts. What will you do? ಏನ್ ಮಾಡ್ತೀರಾ? ಆಪ್ಷನ್ಸ್ ನೋಡಿ. ಅವನ ಕುತೂಹಲವನ್ನ ಪ್ರೋತ್ಸಾಹಿಸ್ಬಿಟ್ಟು ಅವನ ಶಕ್ತಿಯನ್ನ ಉದಾತ್ತೀಕರಣ ಮಾಡ್ತೀರಾ. ಎನ್ಕರೇಜ್ ಹಿಸ್ ಕ್ಯೂರಿಯಾಸಿಟಿ ಅಂಡ್ ಚಾನಲೈಸ್ ಹಿಸ್ ಎನರ್ಜಿ. ಸುಮಂತನನ್ನ ಆಟ ಆಡೋದಕ್ಕೆ ಬಿಡೋದೇ ಇಲ್ಲ. ಬೇಡ ಅವನ್ಗೆ ಇದು ಅಲ್ಲಿ ಇಲ್ಲಿ ಮುರಿದಾಕ್ತಾನೆ, ಅವನಿಗೆ ಆಟ ಆಡಕ್ಕೆ ಬಿಡೋದ್ ಬೇಡ ಅಂತೇಳಿ ನೆವರ್ ಅಲೋ ಹಿಮ್ ಟು ಪ್ಲೇ. ಸೊ ಯಾವಾಗ್ಲೂ ಹತ್ರದಿಂದ ವೀಕ್ಷಣೆ ಮಾಡ್ತೀರಾ. ಆಲ್ವೇಸ್ ವಾಚ್ ಹಿಮ್ ಕ್ಲೋಸ್ಲಿ. ಸೊ ಯಾವಾಗ್ಲೂ ಅವನನ್ನ ತುಂಬಾ ಸೂಕ್ಷ್ಮವಾಗಿ ಹತ್ರದಿಂದ ಅವನನ್ನ ವಾಚ್ ಮಾಡ್ತೀರಾ.
ಸೊ ಅವನಿಗೆ ಆಟದ ಸಾಮಾನುಗಳನ್ನ ಒಡೆದು ಹಾಕ್ಬಾರದು ಅಂತೇಳಿ ಅರ್ಥ ಮಾಡಿಸ್ತೀರಾ. ಏನ್ ಮಾಡ್ತೀರಾ? ವಾಟ್ ಶುಡ್ ಯು ಡೂ? ಮೇಕ್ ಹಿಮ್ ಅಂಡರ್ಸ್ಟ್ಯಾಂಡ್ ನಾಟ್ ಟು ಬ್ರೇಕ್ ಟಾಯ್ಸ್ ಅಂತ ಹೇಳಿ ಹೇಳ್ತೀರಾ. ಏನ್ ಮಾಡ್ತೀರಾ? ಯೋಚನೆ ಮಾಡಿ ಆನ್ಸರ್ ಕೊಡಿ. ಓಕೆ, ನೀವೆಲ್ಲರ ಉತ್ತರ ಬಂದ್ಬಿಟ್ಟು ಏನ್ ಬರ್ತಾ ಇದೆ? ಅವನ ಕುತೂಹಲವನ್ನ ಪ್ರೋತ್ಸಾಹ ಮಾಡ್ತೀವಿ. ಹೌದಾ? ಮಾಡ್ಬೇಕಲ್ವಾ? ನೋಡಿ, ಕುತೂಹಲ ಬಹಳ ಇಂಪಾರ್ಟೆಂಟ್. ಏನಾಗುತ್ತೆ ಅಂದ್ರೆ ಯಾವುದೇ ಸಣ್ಣ ಮಕ್ಳು ನೀವು ನೋಡಿ, ಅದ್ರಲ್ಲಿ ಏನಿದೆ, ಅದ್ರಲ್ಲಿ ಇರೋದು ಏನ್ ವಸ್ತು ಇದೆ, ಅದ್ರೊಳಗಡೆ ಏನೆಲ್ಲ ಹಾಕಿರ್ತಾರೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಜಾಸ್ತಿ ಇರುತ್ತೆ. ಫಾರ್ ಎಕ್ಸಾಂಪಲ್, ಆ ಮಕ್ಳನ್ನ ನೀವೇನಾದ್ರೂ ಹೊರಗಡೆ ಕರ್ಕೊಂಡು ಹೋದಾಗ ಬೋರ್ಡ್ ನೋಡ್ತಾರೆ, ಹಂಗಂದ್ರೇನು, ಹಿಂಗಂದ್ರೇನು, ಈ ರೀತಿ ಪ್ರಶ್ನೆಗಳನ್ನ ಜಾಸ್ತಿ ಕೇಳ್ತಿರ್ತಾರೆ. ಅವ್ರಿಗೆ ಕ್ಯೂರಿಯಾಸಿಟಿ ಏಜ್ ಆಗಿರುತ್ತೆ. ಸೊ ಆ ಕ್ಯೂರಿಯಾಸಿಟಿ ಪ್ರಕಾರ ನಾವು ಅವ್ರನ್ನ ಪ್ರೋತ್ಸಾಹ ಮಾಡ್ಬೇಕು. ಯಾವುದು ತುಂಬಾ ಒಳ್ಳೇದಿರುತ್ತೆ ಅದಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನ ಕೊಡ್ಬೇಕು. ಮತ್ತ ಒಂದು ಅದ್ರಲ್ಲಿ ಏನಿದೆ ಶಕ್ತಿ, ಆ ಕೆಲಸದಲ್ಲಿ ಬಿಟ್ಟಾಗ ಅವ್ನು ಹೇಗೆ ಅದನ್ನ ಡೀಲ್ ಮಾಡ್ತಾನೆ ಅನ್ನೋದಕ್ಕೂ ಕೂಡ ನಾವು ಹೆಚ್ಚಿನ ಉದಾತ್ತೀಕರಣವನ್ನ ತೋರಿಸ್ತಾ ಹೋಗ್ಬೇಕಾಗತ್ತೆ. ಬೇಡ ಬೇಡ, ನೀವ್ ಮುಟ್ಲೇಬೇಡ, ಹೊಡಿಲೇಬೇಡ, ಮಾಡ್ಲೇಬೇಡ, ನೋಡಪ್ಪ ಆಟ ಸಾಮಾನು ಮುಟ್ಟಿದ್ರೆ ಒಡೆದೋಗುತ್ತೆ, ಅದೆಲ್ಲ ತಿಳ್ಕೊಳ್ಳೋಂತ ವಯಸ್ಸೇ ಅಲ್ಲ ಮಕ್ಳದ್ದು. ಯೂಶುವಲಿ ಅವರ ಕ್ಯೂರಿಯಾಸಿಟಿ ಏನಿದೆ ಅದನ್ನ ನಾವು ಎನ್ಕರೇಜ್ಮೆಂಟ್ ಮಾಡ್ಬೇಕಾಗತ್ತೆ ಅಷ್ಟೇನೆ ಅಲ್ವಾ? ಹಲವಾರು ರಚನಾತ್ಮಕ ಚಟುವಟಿಕೆಗಳಿಗೂ ಕೂಡ ಅವನ ಒಂದು ಕುತೂಹಲವನ್ನ, ಅವನ ಶಕ್ತಿಯನ್ನ ನಾವೇನ್ ಮಾಡ್ಬೋದು, ಟರ್ನ್ ಮಾಡ್ಕೋಬಹುದು. ಸೊ ಇದರಿಂದ ಒಳ್ಳೇದೆ, ತೊಂದ್ರೆ ಏನಿಲ್ಲ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಕೆಲವು ಕಹಿ ಅನುಭವಗಳ ನಂತರ ಮಗು ಒಂದು ಶಿಕ್ಷಕರನ್ನ ದ್ವೇಷ ಮಾಡ್ಲಿಕ್ಕೆ ಪ್ರಾರಂಭ ಮಾಡುತ್ತೆ. ಸೊ ಹಾಗಾದ್ರೆ ಇದು ಯಾವ್ದಕ್ ಸಂಬಂಧಪಟ್ಟಿದೆ? ಆಫ್ಟರ್ ಸಮ್ ಬಿಟರ್ ಎಕ್ಸ್ಪೀರಿಯನ್ಸಸ್ ಅ ಚೈಲ್ಡ್ ಸ್ಟಾರ್ಟ್ಸ್ ಹೇಟಿಂಗ್ ದ ಟೀಚರ್. ದಿಸ್ ಈಸ್ ರಿಲೇಟೆಡ್ ಟು ಅಂತ ಇದೆ. ಏನ್ ಮಾಡ್ತಿದೆ ಅಂತಂದ್ರೆ, ಆ ಮಗುಗೆ ಕೆಲವೊಂದು ಕಹಿ ಅನುಭವ ಆಗಿದೆ. ಸೊ ಕಹಿ ಅಂತಂದ್ರೆ ಟೀಚರ್ ಎಲ್ಲೋ ಅವಮಾನ ಮಾಡಿರ್ತಾರೆ. ಅವಮಾನ ಅಂತಂದ್ರೇನು? ತನ್ನ ಕ್ಲಾಸ್ ರೂಮ್ ಕ್ಲಾಸ್ಮೇಟ್ಸ್ ಗಳ ಜೊತೆಗೆ ಅವ್ರನ್ನ ಎದ್ ನಿಲ್ಸಿ ಹೊಡೆಯೋದು, ಬೈಯೋದು, ಈ ರೀತಿ ಏನಾದ್ರು ಆಗಿರುತ್ತೆ. ಸೊ ಅವಾಗ ಆ ಮಗು ಏನ್ ಮಾಡುತ್ತೆ, ಅದನ್ನೇ ಮನ್ಸೊಳಗಿಟ್ಕೊಂಡು ಶಿಕ್ಷಕರನ್ನ ದ್ವೇಷ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಸೊ ಅವಾಗ ನೀವ್ ಏನ್ ಮಾಡ್ಬೇಕು? ಇದು ಯಾವ್ದಕ್ ಸಂಬಂಧಪಟ್ಟಿದೆ? ಆಫ್ಟರ್ ಸಮ್ ಬಿಟರ್ ಎಕ್ಸ್ಪೀರಿಯನ್ಸ್ ಅ ಚೈಲ್ಡ್ ಸ್ಟಾರ್ಟ್ಸ್ ಹೇಟಿಂಗ್ ದ ಟೀಚರ್. ದಿಸ್ ಈಸ್ ರಿಲೇಟೆಡ್ ಟು ಕಾಗ್ನಿಟಿವ್ ಬಿಹೇವಿಯರ್. ಜ್ಞಾನಾತ್ಮಕ ವರ್ತನೆಗೆ ಸಂಬಂಧಪಡುತ್ತಾ ಅಥವಾ ಸೈಕೋಮೋಟರ್ ಬಿಹೇವಿಯರ್ ಕ್ರಿಯಾಜನ್ಯ ವರ್ತನೆಗೆ ಸಂಬಂಧಪಡುತ್ತಾ ಅಥವಾ ಭಾವನಾತ್ಮಕ ವರ್ತನೆ ಅಫೆಕ್ಟಿವ್ ಬಿಹೇವಿಯರ್ ಅಂತ ಇದೆ. ಸೊ ಹಾಗೆ ಫೋರ್ತ್ ಒನ್ ಬಂದು ಪ್ರತಿಫಲನಾತ್ಮಕ ವರ್ತನೆ ರಿಫ್ಲೆಕ್ಸಿವ್ ಬಿಹೇವಿಯರ್ ಅಂತ ಇದೆ. ಕಮಾನ್ ಕ್ವಿಕ್ ಆಗಿ ಆನ್ಸರ್ ಬರ್ಲಿ. ಯಾವ ಒಂದು ವರ್ತನೆಗೆ ಸಂಬಂಧಪಡುತ್ತೆ ಅವನ ಬಿಹೇವಿಯರ್? ಎಸ್ ಅಲ್ವಾ? ಸೊ ಆಪ್ಷನ್ ನಂಬರ್ 3 ಭಾವನಾತ್ಮಕ ವರ್ತನೆ ಅಫೆಕ್ಟಿವ್ ಬಿಹೇವಿಯರ್ ಅಂತ ಕರಿತೀವಿ. ಯಾಕೆ ಅಂತಂದ್ರೆ ದ್ವೇಷ, ಪ್ರೀತಿ, ಅಸೂಯೆ, ಮಮತೆ, ವಿಶ್ವಾಸ, ಸೊ ಇವೆಲ್ಲವೂ ಕೂಡ ಭಾವನೆಗಳಿಗೆ ಸಂಬಂಧಪಡುತ್ತೆ ಅಲ್ವಾ? ಸೊ ಕಹಿ ಅನುಭವಗಳೇನಾಗಿರುತ್ತೆ, ಮಗುವಿನ ಭಾವನಾತ್ಮಕ ವಲಯದ ಮೇಲೆ ಪರಿಣಾಮವನ್ನ ಬೀರುತ್ತೆ. ನೇರವಾಗಿ ಅದು ನಮ್ಮ ಮನಸ್ಸಿನ ಮೇಲೆ ಕೂತ್ಬಿಡತ್ತೆ. ಸೊ ಜ್ಞಾನಾತ್ಮಕ ಯಾವ್ದಕ್ ಸಂಬಂಧಪಟ್ಟಿದೆ ಅಂದ್ರೆ ಬುದ್ಧಿಗೆ, ಅಂದ್ರೆ ಕಾಗ್ನೇಟಿವ್ ಒಂದು ಇಂಟೆಲಿಜೆನ್ಸಿಗೆ ಸಂಬಂಧಪಡುತ್ತೆ. ಆದ್ರೆ ಭಾವನಾತ್ಮಕ ನೇರವಾಗಿ ಯಾವ್ದಕ್ ಸಂಬಂಧಪಡುತ್ತೆ? ಮೈಂಡ್, ಅಂದ್ರೆ ಮನಸ್ಸಿಗೆ ಸಂಬಂಧಪಡ್ತಕ್ಕಂತ ವಿಚಾರ ಅಲ್ವಾ? ಸೊ ಆದ್ರಿಂದ ಇದನ್ನ ನಾವು ಭಾವನಾತ್ಮಕ ವರ್ತನೆ ಅಂತ ಹೇಳಿ ಕರೆಯೋದು. ಸಿಂಪಲ್ ಆಗಿ ಅರ್ಥ ಮಾಡ್ಕೊಂಡ್ಬಿಡಿ. ನೆಕ್ಸ್ಟ್, ಯಾವುದು ಮಕ್ಕಳ ಮಾನಸಿಕ ಆರೋಗ್ಯವನ್ನ ಕಾಪಾಡುವಲ್ಲಿ ಶಿಕ್ಷಕನಿಗೆ ಸಹಕಾರಿಯಾಗಿದೆ? ವಿಚ್ ಆಫ್ ದಿ ಫಾಲೋಯಿಂಗ್ ಹೆಲ್ಪ್ಸ್ ಅ ಟೀಚರ್ ಇನ್ ಮೇಂಟೈನಿಂಗ್ ದ ಮೆಂಟಲ್ ಹೆಲ್ತ್ ಆಫ್ ಚಿಲ್ಡ್ರನ್ ಅಂತ ಇದೆ. ಅತಿಯಾದ ಶಿಸ್ತನ್ನ ಜಾರಿಗೊಳಿಸೋದು, ಇಂಪೋಸಿಂಗ್ ಸ್ಟ್ರಿಕ್ಟ್ ಡಿಸಿಪ್ಲೈನ್, ಅನಾರೋಗ್ಯಕರ ಸ್ಪರ್ಧೆಯನ್ನ ತಡೆಗಟ್ಟೋದು, ಪ್ರಿವೆಂಟಿಂಗ್ ಅನ್ಹೆಲ್ದಿ ಕಾಂಪಿಟೇಷನ್,
ಬೇರೆ ಮಕ್ಕಳೊಂದಿಗೆ ಹೋಲಿಕೆ ಮಾಡೋದು, ಕಂಪೇರಿಂಗ್ ವಿತ್ ಅದರ್ ಚಿಲ್ಡ್ರನ್, ಸಂಪೂರ್ಣತೆಗೆ ಅತಿಯಾದ ಒತ್ತನ್ನ ನೀಡುವಂಥದ್ದು. ಪ್ರಶ್ನೆ ಅರ್ಥ ಮಾಡ್ಕೋಬೇಕು. ಏನ್ ಕೇಳಿದರೆ, ಯಾವುದು ಮಕ್ಕಳ ಮಾನಸಿಕ ಆರೋಗ್ಯವನ್ನ ಕಾಪಾಡೋದ್ರಲ್ಲಿ, ಅಂದ್ರೆ ಮಕ್ಕಳ ಈ ಮೆಂಟಲ್ ಹೆಲ್ತ್ ಅನ್ನ ಕಾಪಾಡೋದ್ರಲ್ಲಿ ಶಿಕ್ಷಕರಿಗೆ ತುಂಬಾ ಸಹಾಯ ಮಾಡುವಂತ ಅಂಶ ಯಾವುದು ಅಂತ ಕೇಳಿದ್ದಾರೆ. ಯಾವ್ದಾಗತ್ತೆ? ಈಗ ಕೂಡ ನೀವು ಟೀಚರ್ ಇದ್ದೀರಾ. ಸೊ ಆಸ್ ಅ ಟೀಚರ್ ಆಗಿ ನೀವು ಶಾಲೆ ಒಳಗಡೆ ಹೋದಾಗ ಮಕ್ಕಳು ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು, ಮಕ್ಳಿಗೆ ಏನೆಲ್ಲ ನಾವು ಮಾಡಿಸ್ಬೇಕು ಅನ್ನೋದು ನಮಗೆ ಗೊತ್ತಿರುತ್ತೆ. ಎಸ್, ಪ್ರಶ್ನೆ ಅರ್ಥ ಮಾಡ್ಕೊಂಡ್ರಾ? ಹಾ, ಒಬ್ಬ ಶಿಕ್ಷಕರು ನಿಜವಾದ ಆದರ್ಶ ಶಿಕ್ಷಕ ಆಗ್ಬೇಕು ಅಂತಂದ್ರೆ ಆ ಮಕ್ಕಳ ಮಾನಸಿಕ ಆರೋಗ್ಯವನ್ನ ನಾವು ಸುಶಿಕ್ಷಿತವಾಗಿ ಕಾಪಾಡ್ಕೊಳ್ಬೇಕಪ್ಪ ಅಂತಂದ್ರೆ ಅನಾರೋಗ್ಯಕರ ಸ್ಪರ್ಧೆಯನ್ನ ತಡೆಗಟ್ಬೇಕು. ಫಸ್ಟ್ ಪ್ರಿವೆಂಟಿಂಗ್ ಅನ್ಹೆಲ್ದಿ ಕಾಂಪಿಟೇಷನ್. ಸೊ ಈ ಅನ್ಹೆಲ್ದಿ ಕಾಂಪಿಟೇಷನ್ ಇಂದ ಏನಾಗಲ್ಲ, ಪ್ರಯೋಜನಕ್ಕೆ ಬರಲ್ಲ. ಸೊ ಕಂಪ್ಲೀಟ್ಲಿ ಇದನ್ನ ನಾವೇನ್ ಮಾಡ್ಬೇಕು, ಡೆಸ್ಟ್ರಾಯ್ ಮಾಡ್ಬೇಕು. ಅನಾರೋಗ್ಯಕರ ಸ್ಪರ್ಧೆ ಅಂತಂದ್ರೆ ಆ ಮಗು ಎಷ್ಟು ಚೆನ್ನಾಗಿ ಓದುತ್ತೆ, ನೀನ್ ಅದನ್ ತರನೇ ಓದ್ಬೇಕು, ಅವನು ಒಳ್ಳೆ ಮಾರ್ಕ್ಸ್ ತಗೊಂಡ, ನೀನು ಅವನ್ ತರನೇ ತಗೊಳ್ಬೇಕು. ಹೋಲಿಕೆ ಅಂತ ಹೇಳ್ತೀವಿ, ಸಿಮಿಲರ್ ಮಾಡಕ್ ಹೋಗ್ಬಾರ್ದು. ಯಾಕೆಂದ್ರೆ ಅವ್ರವರ ಸಾಮರ್ಥ್ಯ, ಅವ್ರವರ ಕೆಪಾಸಿಟಿ, ಅವ್ರು ಪಡ್ಕೊಂಡ್ ಬಂದಿರುವಂತ ಅನುವಂಶೀಯತೆ ಮತ್ತೆ ಪರಿಸರದ ಎರಡೂ ಗುಣಗಳ ಪ್ರಭಾವದಿಂದಾಗಿ ಅವ್ರವ್ರ ಕೆಪಾಬಿಲಿಟಿ ಅವ್ರಿಗೆ ತಕ್ಕಂಗಿರತ್ತೆ. ಸೊ ಇನ್ನೊಬ್ರು ಆಗಕ್ ಸಾಧ್ಯನೇ ಇಲ್ಲ. ಅವ್ರೇನೆ ಇವ್ರೇನೆ. ಸೊ ಅವ್ರ ಸಾಮರ್ಥ್ಯ ಅವ್ರಿಗಿರುತ್ತೆ, ಇವ್ರ ಸಾಮರ್ಥ್ಯ ಇವ್ರಿಗಿರತ್ತೆ. ಸೊ ಇಬ್ರನ್ನು ಯಾವತ್ತೂ ಕೂಡ ಹೋಲಿಕೆ ಮಾಡಬಾರ್ದು. ಅತಿಯಾದ ಶಿಸ್ತು, ಬೇರೆ ಮಕ್ಕಳ ಜೊತೆಗೆ ಹೋಲಿಕೆ ಮಾಡೋದು, ಸಂಪೂರ್ಣತೆಗೆ ಅತಿಯಾದ ಒತ್ತು ನೀಡೋದು, ಇವೆಲ್ಲ ಏನು ಅಂತಂದ್ರೆ ಶಿಕ್ಷಕನಿಗೆ ಸಹಾಯ ಮಾಡಲ್ಲ. ಬದ್ಲಿಗೆ ಮಕ್ಕಳ ಮನ್ಸಲ್ಲಿ ಶಿಕ್ಷಕನ ಮೇಲೆ ಬೇರೆನೆ ಭಾವನೆಗಳು ಮೂಡ್ತಾ ಹೋಗ್ಬಿಡುತ್ತೆ. ಸೊ ಇದ್ಯಾವ್ದು ಮಾಡಕ್ ಹೋಗ್ಬಾರ್ದು ನಾವು. ಆಕ್ಚುಲಿ ಅನಾರೋಗ್ಯಕರ ಸ್ಪರ್ಧೆಯನ್ನ ಕಂಪ್ಲೀಟ್ಲಿ ತಡೆಗಟ್ಟೋದೇ ನಮ್ ಕೆಲ್ಸ. ಅರ್ಥ ಮಾಡ್ಕೊಳ್ಳಿ. ಸುಮ್ನೆ ಶಾಲೆಗಳಲ್ಲಿ ಏನ್ ಮಾಡ್ತಾರೆ, ಫಸ್ಟ್ ರ್ಯಾಂಕು, ಸೆಕೆಂಡ್ ರ್ಯಾಂಕು, ಅದಲ್ದಂಗೆ ಇನ್ನು ಬೇರೆನೆ ಮಾಡ್ಬಿಡ್ತಾರೆ. ಬಟ್ ಅವೆಲ್ಲ ಮಾಡಕ್ ಹೋಗ್ಬೇಡಿ. ಮಕ್ಳು ಮೈಂಡ್ ಹೇಗಿರುತ್ತೆ ಅಂತಂದ್ರೆ ಬಹಳ ತೀಕ್ಷ್ಣ ಅಂಡ್ ಸೂಕ್ಷ್ಮವಾಗಿರುವಂತಹ ಮೈಂಡ್ ಆಗಿರುತ್ತೆ. ನಾವೇನ್ ಫೀಡ್ ಮಾಡ್ತೀವೋ ಅದು ಮಾತ್ರ ಅಲ್ಲಿ ಒಳಗೋಗುವಂಥದ್ದು. ಬಹಳ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ಬೇಕು ವಿದ್ಯಾರ್ಥಿಗಳನ್ನ. ಎಸ್, 66ನೇ ಪ್ರಶ್ನೆಗೆ ಬರೋಣ. ಇದು ಹೊಂದಾಣಿಕೆ ತಂತ್ರಕ್ಕೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಆಗಿರುತ್ತೆ. ಅಂದ್ರೆ ಮಕ್ಕಳೇ ಅಂತಲ್ಲ, ದೊಡ್ಡವರು ಕೂಡ ಅಪಾಯಗಳಿಂದಾಗಿರ್ಬೋದು, ಪ್ರಶ್ನೆಗಳಿಂದ ಅಥವಾ ಕೆಲವೊಂದು ವಿಚಾರಗಳಿಂದ ತಮ್ಮನ್ನ ತಾವು ಹೆಂಗ್ ತಪ್ಪಿಸ್ಕೊಂಡು ಕಾಪಾಡ್ಕೊಳ್ಬೇಕು ಅನ್ನೋದನ್ನ ಕಲಿತಾರಲ್ವಾ. ಸೊ ಅದನ್ನೇ ಹೊಂದಾಣಿಕೆ ತಂತ್ರಗಳು ಅಂತೇಳಿ ಕರಿತಾ ಇದೀವಿ. ಪರೀಕ್ಷೆಯಲ್ಲಿ ಅನುತ್ತೀರ್ಣನಾದಂತ ವಿದ್ಯಾರ್ಥಿ ಶಿಕ್ಷಕರು ಸರಿಯಾಗಿ ಪಾಠ ಮಾಡಿಲ್ಲ ಅಂತ ಹೇಳಿ ಹೇಳ್ತಾನೆ. ಹಾಗಾದ್ರೆ ಈ ಹೊಂದಾಣಿಕೆಯ ತಂತ್ರಕ್ಕೆ ಉದಾಹರಣೆ ಯಾವ ಹೊಂದಾಣಿಕೆ ತಂತ್ರ ಇದು? ಅ ಸ್ಟೂಡೆಂಟ್ ಹೂ ಫೇಲ್ಡ್ ಇನ್ ದ ಎಕ್ಸಾಮ್ blaming the teacher for not teaching properly, it is an example of which defense mechanisms ಅಂತ ಹೇಳಿ ಕರಿತೀವಿ ನಾವು ಹೊಂದಾಣಿಕೆ ತಂತ್ರಗಳನ್ನ. ಪರಿಹಾರ ಕಂಪನ್ಸೇಷನ್, ಉದಾತ್ತೀಕರಣ ಸಬ್ಲಿಮೇಷನ್, ಪ್ರಕ್ಷೇಪಣೆ ಪ್ರೊಜೆಕ್ಷನ್, ಪ್ರತಿಗಮನ ರಿಗ್ರೆಷನ್ ಅಂತ ಇದೆ. ಪ್ರತಿಗಮನಕ್ಕೆ ನಾವು ಇಂಗ್ಲಿಷ್ ನಲ್ಲಿ ಏನಂತ ಕರಿತೀವಿ? ರಿಗ್ರೆಷನ್. ಎಸ್, ಯಾವ್ದಾಗತ್ತೆ ಉತ್ತರ? ಪರಿಹಾರ ಅಂತೂ ಬರಲ್ಲ, ಕಂಪನ್ಸೇಷನ್ ಅಂತೂ ಬರಲ್ಲ. ಯಾಕೆ ಅಂತಂದ್ರೆ ಅಲ್ಲಿ ಪ್ರಶ್ನೆ ಏನಿದೆ, ಪರೀಕ್ಷೆಯಲ್ಲಿ ಅನುತ್ತೀರ್ಣ ಅಂದ್ರೆ ಪಾಸ್ ಆಗದೇ ಇರುವಂತ ವಿದ್ಯಾರ್ಥಿ ಶಿಕ್ಷಕರು ಸರಿಯಾಗಿ ಅಂದ್ರೆ ತನಗಾಗದೇ ಇರುವಂತ ಕೆಲಸವನ್ನ ಇನ್ನೊಬ್ರ ಮೇಲೆ ಹಾಕುವಂಥದ್ದು. ಅದು ಆಕ್ಚುಲಿ ಪ್ರಶ್ನೆ ಪತ್ರಿಕೆ ಟಫ್ ಈಸಿ ಇತ್ತು, ದಟ್ ಇಸ್ ನಾಟ್ ಮ್ಯಾಟರ್. ಇವನ್ ಹೆಂಗ್ ಪರ್ಫಾರ್ಮೆನ್ಸ್ ಮಾಡ್ದ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ತಾನು ಚೆನ್ನಾಗಿ ಓದ್ಕೊಂಡಿರಲ್ಲ ಅಥವಾ ತಾನು ಅರ್ಥ ಮಾಡ್ಕೊಂಡಿರಲ್ಲ ವಿಚಾರಗಳನ್ನ, ಆದ್ರೆ ಅದನ್ನ ಶಿಕ್ಷಕರ ಮೇಲೆ ಹಾಕುವಂಥದ್ದು, ಕ್ವಶನ್ ಪೇಪರ್ಗಳ ಮೇಲೆ ಹಾಕುವಂಥದ್ದು ಒಂದು ತಂತ್ರಕ್ಕೆ ನಾವು ಪ್ರಕ್ಷೇಪಣ ತಂತ್ರ ಅಂತೇಳಿ ಕರಿತೀವಿ. ಉದಾತ್ತೀಕರಣ, ನನ್ನಲ್ಲಿ ಈ ಗುಣ ಇಲ್ಲ ಅಥವಾ ನನ್ನಲ್ಲಿ ಈ ವಸ್ತು ಇಲ್ಲ ಅಂತ ಹೇಳಿ ಕೊರಗೋದ್ಕಿಂತಲೂ ಕೂಡ ಬೇರೆದನ್ನೇ ನಂದು ಅಂತ ಹೇಳಿ ಭಾವಿಸ್ಕೊಂಡು ಹೋಗ್ತಾ ಇರ್ತೀವಲ್ಲ, ಅದನ್ನ ಸಬ್ಲಿಮೇಷನ್ ಅಂತ ಕರಿತೀವಿ. ಪ್ರತಿಗಮನ ಯೂಶುವಲಿ ಏನಾಗುತ್ತೆ ಮಕ್ಕಳಲ್ಲಿ ನೋಡೋದಾದ್ರೆ, ಈಗ ಹಿರಿ ಮಗು
ಚಿಕ್ಕ ಮಗು ಬಂದ ತಕ್ಷಣ ಒಂದಷ್ಟು ಸಮಸ್ಯೆಗಳನ್ನ ಫೇಸ್ ಮಾಡ್ತಾ ಇರುತ್ತೆ. ಯಾಕೆಂದ್ರೆ ತಂದೆ ತಾಯಿಗಳ ಪ್ರೀತಿ ಜಾಸ್ತಿ ಸಣ್ಣ ಮಗನಿಗೆ ಇರುತ್ತೆ ಯಾವಾಗ್ಲೂ ಕೂಡ. ಸೊ ಹಂಗಾಗಿ ಆಬ್ವಿಯಸ್ಲಿ ಆ ಮಗುಗೆ ದೊಡ್ಡ ಮಗುಗೆ ಏನಂತ ಅನಿಸ್ತಾ ಇರುತ್ತೆ, ಓ ನನ್ ಕಡೆ ನನ್ನ ಪೇರೆಂಟ್ ಗಮನ ಕೊಡ್ತಾ ಇಲ್ಲ. ಅವಾಗ ಏನ್ ಮಾಡುತ್ತೆ, ಸಣ್ಣ ಮಕ್ಳ ತರ ಬೆರಳು ಚಿಪ್ಪೋದು, ಹಾಸಿಗೆಯಲ್ಲೇ ಮೂತ್ರವನ್ನ ಮಾಡ್ಕೊಳ್ಳೋದು, ಅಂದ್ರೆ ತನ್ನ ಹಿಂದಿನ ರೂಟೀನ್ಗೆ ತಿರುಗುವಂತ ಪ್ರಯತ್ನವನ್ನ ಮಾಡುತ್ತೆ. ಯೂಶುವಲಿ ಹಿಂಗೆ ಅಲ್ವಾ? ಸೊ ಅದನ್ನ ನಾವು ರಿಗ್ರೆಷನ್ ಅಂತ ಹೇಳಿ ಕರೆದ್ವಿ. ಸರಿನಾ? ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ಮುಂದಿನ ಪ್ರಶ್ನೆ ಅಂದ್ರೆ ತನ್ನ ಈಗೋವನ್ನ ಕಾಪಾಡ್ಕೊಳ್ಳಿಕ್ಕೋಸ್ಕರ ಈ ತಂತ್ರಗಳನ್ನ ಬಳಕೆ ಮಾಡ್ತವೆ ಮಗು. ಸಮಸ್ಯಾತ್ಮಕ ವರ್ತನೆಯ ವಿದ್ಯಾರ್ಥಿಗಳನ್ನ ಅಧ್ಯಯನ ಮಾಡ್ಲಿಕ್ಕೆ ಎಂತಹ ವಿಧಾನವನ್ನ ಉಪಯೋಗ ಮಾಡ್ತೇವೆ? ದ ಮೆಥಡ್ ಯೂಸ್ಡ್ ಟು ಸ್ಟಡಿ ಸ್ಟೂಡೆಂಟ್ಸ್ ವಿತ್ ಪ್ರಾಬ್ಲಮೆಟಿಕ್ ಬಿಹೇವಿಯರ್ ಈಸ್ ಅಂತ ಇದೆ. ವ್ಯಕ್ತಿ ಅಧ್ಯಯನ, ಕೇಸ್ ಸ್ಟಡಿ, ಅಂತರವಲೋಕನ ಇಂಟ್ರೋಸ್ಪೆಕ್ಷನ್, ಪ್ರಾಯೋಗಿಕ ಎಕ್ಸ್ಪಿರಿಮೆಂಟಲ್ ಮೆಥಡ್, ಅವಲೋಕನ ಅಬ್ಸರ್ವೇಷನ್ ಮೆಥಡ್ ಅಂತ ಇದೆ. ಓಕೆ, ನಿಮ್ಮೆಲ್ಲರ ಉತ್ತರ ಏನ್ ಬರ್ತಾ ಇದೆ? ವ್ಯಕ್ತಿ ಅಧ್ಯಯನ ಅಂತೇಳಿ ಹೇಳ್ತೀರಾ. ವೆರಿ ಗುಡ್. ಕೇಸ್ ಸ್ಟಡಿ, ವ್ಯಕ್ತಿ ಅಧ್ಯಯನ. ಮೊನ್ನೆ ನಾನು ಅಂತರವಲೋಕನ, ಪ್ರಾಯೋಗಿಕ ವಿಧಾನಕ್ಕೆ, ಅವಲೋಕನ ವಿಧಾನಕ್ಕೆ ಸಂಬಂಧಪಟ್ಟಂಗೆ ತುಂಬಾ ಡೀಟೇಲ್ ಆಗಿ ಒಂದು ಕ್ಲಾಸ್ ತಗೊಂಡಿದ್ದೆ. ಡೀಟೇಲ್ ಆಗಿ ಅಂದ್ರೆ ಹೆಂಗೆ MCQs ಕ್ಲಾಸೇ ಇತ್ತು. ನೋಡಿಲ್ಲ ಅಂದ್ರೆ ರೀಸೆಂಟ್ ಆಗಿ ಅಪ್ಡೇಟ್ ಮಾಡಿದೀನಿ, ಆ ವಿಡಿಯೋ ನೋಡ್ರಿ, ನಿಮಗೆ 100% ಗೊತ್ತಾಗತ್ತೆ ಏನಿದೆ ಏನಿಲ್ಲ ಅಂತ ಹೇಳ್ಬಿಟ್ಟು. ವ್ಯಕ್ತಿ ಅಧ್ಯಯನ ಯಾಕೆ ಬರುತ್ತೆ ಅಂದ್ರೆ, ಇದನ್ನ ಇಂಗ್ಲಿಷ್ ನಲ್ಲಿ ನಾವು ಕೇಸ್ ಸ್ಟಡಿ ಅಂತ ಕರಿತೀವಿ. ಇದರ ಪ್ರತಿಪಾದಕರು ಬಂದ್ಬಿಟ್ಟು DFT ಬುಕ್ಸ್. ಯಾರು? DFT ಬುಕ್ಸ್. ಸೊ ಈತ ಇದನ್ನ ಮಂಡಿಸ್ತಾನೆ ಅಥವಾ ಪ್ರತಿಪಾದನೆ ಮಾಡ್ತಾನೆ. ಕೇಸ್ ಸ್ಟಡಿ ಅಂತಂದ್ರೆ ಒಬ್ಬ ವ್ಯಕ್ತಿಯ ಕುರಿತಾಗಿ ಆಳವಾಗಿ ಅಧ್ಯಯನ ಮಾಡುವಂಥದ್ದು. ಯಾಕೆ, ಏನಾಯ್ತು, ಅವ್ನು ಯಾಕೆ ಇಷ್ಟೊಂದು ಡಿಪ್ರೆಸ್ಸಿಗೆ ಹೋಗಿದ್ದಾನೆ, ಸೊ ಅದಕ್ಕೆ ಏನ್ ಕಾರಣ, ಅವನಿಗೆ ಏನೆಲ್ಲ ಸಮಸ್ಯೆಗಳಿದೆ, ಅದಕ್ಕೆ ಚಿಕಿತ್ಸೆ ಏನ್ ಕೊಡಿಸ್ಬೋದು, ಈ ತರ ಆ ಒಬ್ಬ ವ್ಯಕ್ತಿ ಅಥವಾ ಒಂದು ಸಂಘಟನೆ ಬಗ್ಗೆ ಡೀಪ್ ಆಗಿ ಡಿಸ್ಕಷನ್ ಮಾಡಿ ಡೀಪ್ ಆಗಿ ಡಿಸಿಷನ್ಸ್ ಗಳನ್ನ ತೆಗೆದುಕೊಳ್ತಾ ಹೋಗ್ತಾರೆ. ಸೊ ಅದನ್ನ ವ್ಯಕ್ತಿ ಅಧ್ಯಯನ, ಕೇಸ್ ಸ್ಟಡಿ ಅಂತ ಹೇಳಿ ಕೂಡ ಕರಿತೀವಿ. ಅಂತರವಲೋಕನ ಅಂದ್ರೆ ಇಂಟ್ರೋಸ್ಪೆಕ್ಷನ್, ವ್ಯಕ್ತಿ ತನ್ನಲ್ಲಿ ತಾನು ಒಳ ಹೊಕ್ಕಿ ನೋಡುವಂಥದ್ದು, ಅಂದ್ರೆ ತನ್ನ ಮನಸ್ಸಿಗೆ ತಾನೇ ಅರ್ಥ ಮಾಡ್ಕೊಳ್ಳುವಂಥದ್ದು. ನಾನೇನಿದ್ದೀನಿ, ನಾನ್ ಯಾಕೆ ಹಿಂಗ್ ಮಾಡ್ತಾ ಇದ್ದೀನಿ, ನಾನು ಐ ಆಮ್ ರೈಟ್ ಆರ್ ರಾಂಗ್, ನಾ ಮಾಡಿದ್ ಸರಿನಾ ಅಥವಾ ತಪ್ಪಾ ಅನ್ನೋದನ್ನ ನನ್ನಷ್ಟಕ್ಕೆ ನಾನೇ ಆಲೋಚನೆ, ನನ್ನ ಮನ್ಸಿನ ಜೊತೆಗೆ ನಾನೇ ಮಾತಾಡ್ತಾ ಇದ್ದೀನಿ ಅಂದ್ರೆ ಅದನ್ನ ಇಂಟ್ರೋಸ್ಪೆಕ್ಷನ್ ಅಂತೇಳಿ ಕರಿತೀವಿ. ಎಕ್ಸ್ಪೆರಿಮೆಂಟಲ್, ಪ್ರಾಯೋಗಿಕ ಪದ್ಧತಿ ಅಂತಂದ್ರೆ ವ್ಯಕ್ತಿ ಮಾಡುವಂತಹ ಕೆಲಸದ ಆಧಾರದ ಮೇಲೆ ಆ ವ್ಯಕ್ತಿಯನ್ನ ಅಧ್ಯಯನ ಮಾಡ್ತಾ ಹೋಗ್ತೀವಿ. ಅಬ್ಸರ್ವೇಷನ್, ಕಂಪ್ಲೀಟ್ಲಿ ಈಗ ನೀವೇನ್ ಮಾಡ್ತೀರಾ, ಕ್ಲಾಸ್ ಅನ್ನ ಅಬ್ಸರ್ವ್ ಮಾಡ್ತಾ ಇದ್ದೀರಾ ಅಲ್ವಾ? ಮೇಡಮ್ ಏನ್ ಕ್ಲಾಸ್ ಹೇಳ್ತಿದ್ದಾರೆ, ಯಾವ ವಿಷಯದ ಬಗ್ಗೆ ಹೇಳ್ತಿದ್ದಾರೆ ಅನ್ನೋದು ನಿಮ್ಗೆ ಇಲ್ಲಿ ಕ್ಯಾಚಪ್ ಆಗ್ತಾ ಹೋಗುತ್ತೆ. ಎಸ್, ಇದಕ್ಕೆ ಅವಲೋಕನ ಅಂತ ಕರೆದ್ವಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಈ ಹಂತವನ್ನ ಬೆಳವಣಿಗೆಯ ಬುಗ್ಗೆ ಅಂತ ಹೇಳಿ ಕರೀತಾರೆ. ದಿಸ್ ಸ್ಟೇಜ್ ಇಸ್ ಕಾಲ್ಡ್ ದ ಸ್ಪ್ರಿಂಗ್ ಆಫ್ ಗ್ರೌತ್ ಅಂತ ಹೇಳ್ತೀವಿ. ಸೊ ಯಾವ ಒಂದು ಏಜ್ ಅನ್ನ ಈ ರೀತಿ ಕರೆಯೋದು? ಪೂರ್ವ ಬಾಲ್ಯಾವಸ್ಥೆ, ಅರ್ಲಿ ಚೈಲ್ಡ್ಹುಡ್, ತಾರುಣ್ಯಾವಸ್ಥೆ ಹಾಗೂ ಉತ್ತರ ಬಾಲ್ಯಾವಸ್ಥೆ ಮತ್ತು ಶೈಶವಾವಸ್ಥೆ ಅಂತ ಇದೆ. ಕಮಾನ್, ಕ್ವಿಕ್ ಆಗಿ ಆನ್ಸರ್ ಮಾಡಿ. ಎಸ್, ದ ಸ್ಟೇಜ್ ಈಸ್ ಕಾಲ್ಡ್ ದ ಸ್ಪ್ರಿಂಗ್ ಆಫ್ ಗ್ರೌತ್, ಬೆಳವಣಿಗೆಯ ಬುಗ್ಗೆ. ಬೆಳವಣಿಗೆಯ ಬುಗ್ಗೆ ಅಂತೇಳಿ ಯಾವ ಹಂತವನ್ನ ಕರಿತಾ ಇದೀವಿ? ವೆರಿ ಗುಡ್, ವೆರಿ ಗುಡ್. ಯಾಕೆಂದ್ರೆ ತಾರುಣ್ಯಾವಸ್ಥೆ. ಸೊ ತಾರುಣ್ಯಾವಸ್ಥೆ ಯಾಕಾಗುತ್ತೆ ಮೇಡಮ್ ಅಂತಂದ್ರೆ, ಯಾಕಾಗುತ್ತೆ ತಾರುಣ್ಯಾವಸ್ಥೆ? ಬೆಳವಣಿಗೆಯ ಬುಗ್ಗೆ. ಓಕೆ, ಬೆಳವಣಿಗೆಯ ಬುಗ್ಗೆ ಅಂತೇಳಿ ನಾವು ತಾರುಣ್ಯ ಅವಸ್ಥೆಯನ್ನ ಕರಿತೀವಿ. ಯಾಕೆ ಅಂತಂದ್ರೆ ಅತ್ಯಂತ ವೇಗವಾಗಿ
ಬೆಳೆಯುವಂತ ಒಂದು ಏಜ್ ತಾರುಣ್ಯಾವಸ್ಥೆಯಲ್ಲಿ ಅಡಲ್ಸೆನ್ಸ್ ಪೀರಿಯಡ್ ನಲ್ಲಿ ಹಂಗಿರುತ್ತೆ. ಅಂಡ್ ಉತ್ತರ ಬಾಲ್ಯಾವಸ್ಥೆಯನ್ನ ನಾವು ಕೂಟ ಯುಗ, ಯಾಕಂದ್ರೆ ಸಾಮಾಜಿಕವಾಗಿ ಆ ಮಗು ಹೆಚ್ಚಿನ ಒಂದು ಸಂಪರ್ಕಕ್ಕೆ ಬರೋದ್ರಿಂದ ಅದನ್ನ ನಾವು ಕೂಟ ಯುಗ ಅಂತ ಹೇಳಿ ಕೂಡ ಕರಿತೀವಿ. ಎಸ್, ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. 69ನೇ ಪ್ರಶ್ನೆಗೆ ಹೋಗ್ತಾ ಇದೀವಿ. ಸೃಜನಶೀಲತೆಯ ಪ್ರಕ್ರಿಯೆಯಲ್ಲಿ ಅನುಸರಿಸಲೇಬೇಕಾದಂತ ಹಂತಗಳ ಅನುಕ್ರಮ ಯಾವುದು? ದ ಸೀಕ್ವೆನ್ಸ್ ಆಫ್ ಸ್ಟೇಜಸ್ ಫಾಲೋಡ್ ಇನ್ ದ ಪ್ರೋಸೆಸ್ ಆಫ್ ಕ್ರಿಯೇಟಿವಿಟಿ ಈಸ್. ಯಾವ್ಯಾವ ಹಂತಗಳನ್ನ ನಾವು ಅನುಕ್ರಮವಾಗಿ ಜೋಡಿಸಬಹುದು ಸೃಜನಶೀಲತೆಯ ಪ್ರಕ್ರಿಯೆಯಲ್ಲಿ ಅಂತ ಕೇಳಿದ್ದಾರೆ. ಎಸ್, ಕಮಾನ್, ಕ್ವಿಕ್ ಆಗಿ ಆನ್ಸರ್ ಬರ್ಲಿ. ಆಪ್ಷನ್ಸ್ ಎಲ್ಲ ನೀಟಾಗಿ ಓದ್ಕೊಳ್ಳಿ, ನೀಟಾಗಿ ಓದ್ಕೊಂಡು ಆನ್ಸರ್ ಮಾಡಿ. ಎಕ್ಸಾಮ್ಸಿಗೆ ತುಂಬಾ ಕಡಿಮೆ ಸಮಯ ಇದೆ. ಎಷ್ಟು ಸಮಯ ಕೊಟ್ಟರು ಸಾಕಾಗಲ್ಲ. ಆದಷ್ಟು ಹೆಚ್ಚಾಗಿ ಸಮಯವನ್ನ ಓದಿನ ಕಡೆ ಸ್ಪೆಂಡ್ ಮಾಡ್ತಾ ಹೋಗ್ರಿ. ಓಕೆ, ಇಲ್ಲಿ ಸರಿಯಾದ ಉತ್ತರ ಯಾವ್ದಕ್ಕೆ ಸಂಬಂಧ ಪಡುತ್ತೆ? ಸಿದ್ಧತೆ, ಪರಿಪಕ್ವಾವಸ್ಥೆ, ಜ್ಞಾನೋದಯ, ತಾಳೆ ನೋಡೋದು. ತಾಳೆ ನೋಡೋದು ಇಲ್ಲ. ಇಲ್ಲಿ ನೋಡಿ, ಫಸ್ಟ್ ಒನ್ ಇಸ್ ದ ರೈಟ್ ಆನ್ಸರ್. ಪ್ರಿಪರೇಷನ್, ಇನ್ಕ್ಯುಬೇಷನ್, ಎಲ್ಯುಮಿನೇಷನ್ ಅಂಡ್ ವೆರಿಫಿಕೇಶನ್ ಅಂತ ಬರುತ್ತೆ ಅಲ್ವಾ. ಫಸ್ಟ್ ಸಿದ್ಧತೆ ಬಹಳ ಇಂಪಾರ್ಟೆಂಟ್, ಅದಾದ್ಮೇಲೆ ಪರಿಪಕ್ವ ಅವಸ್ಥೆ, ಅದಾದ್ಮೇಲೆ ಜ್ಞಾನೋದಯ, ಮತ್ತೊಂದು ತಾಳೆ ನೋಡೋದು. ಇವು ನಾಲ್ಕನ್ನ ಕೂಡ ನಾವು ಈ ಸೃಜನಶೀಲತೆಯ ಪ್ರಮುಖ ಹಂತಗಳು ಅಂತ ಹೇಳಿ ನಾವು ಗುರುತಿಸ್ತೀವಿ. ಅದ್ರ ಮೂಲಕ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಸೃಜನಶೀಲತೆಯನ್ನ ನಾವೇನ್ ಮಾಡ್ಬೋದು, ತಗೊಳ್ತಾ ಹೋಗ್ಬೋದು. ಮಾನಸಿಕ ವಯಸ್ಸು 15 ಇರುವಂತಹ ಓರ್ವ ಹುಡುಗಿಯ IQ 125 ಇದ್ರೆ ಅವಳ ದೈಹಿಕ ವಯಸ್ಸು ಎಷ್ಟು? 125 ಏನಿದೆ ಇಲ್ಲಿ IQ ಇದೆ, 125 IQ ಇದೆ. ಹಾಗೆ ಮಾನಸಿಕ ವಯಸ್ಸು MA ಮೆಂಟಲ್ ಏಜ್ ಬಂದ್ಬಿಟ್ಟು 15 ಇದೆ. ಇಲ್ಲಿ ನಮ್ಗೆ ಬೇಕಾಗಿರೋದು ಏನು? ಅವಳ ದೈಹಿಕ ವಯಸ್ಸು ಅಂದ್ರೆ CA ಬೇಕು. 10, 14, 16, 12 ಎಷ್ಟು ವರ್ಷ? ಕಮಾನ್, ಕ್ವಿಕ್ ಆಗಿ ಆನ್ಸರ್ ಬರ್ಲಿ. ಹತ್ತು ವರ್ಷನ ಅಥವಾ 14 ವರ್ಷನ, 16 ವರ್ಷನ ಅಥವಾ 12 ವರ್ಷನ? ಅಲ್ಲಿ ಮೆಂಟಲ್ ಏಜ್ ಜಾಸ್ತಿ ಇದೆ ಅಂಡ್ ಈ ಕರೆಂಟ್ ಏಜ್ ಅಥವಾ ಕ್ರೊನಾಲಜಿಕಲ್ ಏಜ್ ದೈಹಿಕ ವಯಸ್ಸು ಕಡಿಮೆ ಬರಬೇಕು. ಕಡಿಮೆ ಬರ್ಬೇಕಂದ್ರೆ ಎಷ್ಟು ಬರಬೇಕು? ಓ, 16 ವರ್ಷ ಅಂತ ಕೆಲವೊಬ್ರು ಹೇಳ್ತೀರಾ, ಇನ್ನ ಕೆಲವೊಬ್ರು ಎಸ್ 12 ವರ್ಷ. ಯಾರೆಲ್ಲ 12 ವರ್ಷ ಅಂತೇಳಿ ಉತ್ತರಗಳನ್ನ ಕೊಟ್ರಿ, ನಿಮ್ಮ ಉತ್ತರ ಸರಿಯಾಗಿದೆ. 12 ವರ್ಷ ಆಕ್ಚುಲಿ ಆ ಮಗುವಿನ ವಯಸ್ಸು ಬಂದು 12 ವರ್ಷ ಇರುತ್ತೆ. ದೈಹಿಕ ವಯಸ್ಸು 12 ವರ್ಷ, ಮಾನಸಿಕ ವಯಸ್ಸು ಬಂದ್ಬಿಟ್ಟು 15 ವರ್ಷ. 3 ವರ್ಷ ಜಾಸ್ತಿ ಆಗಿರುತ್ತೆ ಮಾನಸಿಕ ವಯಸ್ಸು ಬಂದು 125 IQ. ನಿಮಗೆ ಎಕ್ಸಾಮ್ಸ್ ಅಲ್ಲಿ IQ ಸೂತ್ರವನ್ನ ಕಂಡುಹಿಡಿಯಕ್ಕೆ ಕೇಳಿದ್ರೆ ತುಂಬಾ ಇಂಪಾರ್ಟೆಂಟ್. IQ ಈಕ್ವಲ್ಸ್ MA ಡಿವೈಡೆಡ್ ಬೈ CA ಇಂಟು 100 ಅಂತ ಹೇಳಿ ಹೇಳ್ತೀವಿ. ಇಲ್ಲಿ ನಮ್ಗೆ ದೈಹಿಕ ವಯಸ್ಸು ಬೇಕಾಗಿದೆ. ದೈಹಿಕ ವಯಸ್ಸಿಗೆ ಸೂತ್ರ ಏನಿದೆ ಮೇಡಮ್ ಅಂತಂದ್ರೆ, ಈಗ CA ಈಕ್ವಲ್ಸ್ 15 ಡಿವೈಡೆಡ್ ಬೈ 15 ಅಂದ್ರೆ MA ಡಿವೈಡೆಡ್ ಬೈ IQ ಈಕ್ವಲ್ಸ್ 100 ಅಂತ ಹಾಕೊಂಡ್ಬಿಡ್ಬೋದು. ಸೊ ಹಿಂಗ್ ಮಾಡಿದ್ರು ಕೂಡ ನಿಮ್ಗೆ IQ ಎಷ್ಟಿದೆ ನೋಡಿ, IQ 125 ಇದೆ ಡಿವೈಡೆಡ್ ಬೈ 15 MA ಇದೆ ಇಂಟು 100 ಇಂದ ಮಾಡಿ ನಿಮ್ಗೆ ಎಷ್ಟು ಬರುತ್ತೆ? 12 ಉತ್ತರ ಬರುತ್ತೆ. ಸರಿನಾ? ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಸರಿ, ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. ಅಂಡ್ ಇದೇನಿದೆ,
ಲಾಸ್ಟ್ ಪ್ರಶ್ನೆ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ ಬಂದು ಯಾವುದಕ್ಕೆ ಸಂಬಂಧಪಟ್ಟಿದೆ, ಈ ಕೆಳಗಿನವುಗಳಲ್ಲಿ ಯಾವುದು ಸುಖಾನ್ವೇಷಣ ತತ್ವದ ಪ್ರಕಾರ ಕೆಲಸವನ್ನ ನಿರ್ವಹಿಸುತ್ತೆ? ವಿಚ್ ಆಫ್ ದಿ ಫಾಲೋಯಿಂಗ್ ವರ್ಕ್ಸ್ ಅಕಾರ್ಡಿಂಗ್ ಟು ದ ಪ್ಲೆಜರ್ ಪ್ರಿನ್ಸಿಪಲ್ ಅಂತ ಇದೆ. ಸೊ ಯಾವುದಕ್ಕೆ ಸುಖಾನ್ವೇಷಣೆ? ಈದ್, ಈಗೋ, ಸೂಪರ್ ಈಗೋ, ಪ್ರೀ ಕಾನ್ಶಿಯಸ್ ಅಂತ ಇದೆ. ಈದ್, ಅಹಂ, ಅತ್ಯಹಂ, ಜಾಗೃತ ಪೂರ್ವ ಮನಸ್ಸು. ಸರ್ವೇ ಸಾಮಾನ್ಯವಾಗಿ ನಿಮ್ಗೆಲ್ರಿಗೂ ಗೊತ್ತಿದೆ ಯಾರು? ಸಿಗ್ಮಂಡ್ ಫ್ರಾಯ್ಡ್. ಇವರು ಏನಪ್ಪಾ ಅಂದ್ರೆ ಮನೋವಿಶ್ಲೇಷಣಾ ಪಂಥದ ಪ್ರತಿಪಾದಕರು ಅಂತ ಕರಿತಾ ಇದ್ವಿ. ಅಂದ್ರೆ ಮನಸ್ಸಿನ ವಿಶ್ಲೇಷಣೆ ಬಗ್ಗೆ ಮಾತಾಡ್ತಾ ಹೋಗ್ತಾರೆ. ಮನಸ್ಸನ್ನ ವಿಶ್ಲೇಷಣೆ, ಕನಸುಗಳ ವಿಶ್ಲೇಷಣೆ ಮಾಡ್ತಾ ಹೋಗ್ತಾರೆ. ಈದ್ನಲ್ಲಿ ಹೇಗೆ, ಈಗೋನಲ್ಲಿ ಹೇಗಿರುತ್ತೆ, ಸೂಪರ್ ಈಗೋನಲ್ಲಿ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಮಾಡ್ತಾರೆ. ಸೊ ಈದ್ ಏನಾಗಿರುತ್ತೆ ಅಂತಂದ್ರೆ ಸುಖಾನ್ವೇಷಣೆಯೊಳಗಿರುತ್ತೆ. ಅಹಂ ಬಂದ್ಬಿಟ್ಟು ವಾಸ್ತವಿಕತೆ ಬಗ್ಗೆ ಇರುತ್ತೆ. ಅತ್ಯಹಂ ಬಂದ್ಬಿಟ್ಟು ನೈತಿಕತೆ. ನೆನ್ಪಿಟ್ಕೊಳ್ಳಿ, ಈದ್ ಬಂದು ಸುಖಾನ್ವೇಷಣೆ. ಸುಮಾರು ಸಲ ಎಕ್ಸಾಮ್ ನಲ್ಲಿ ಕೇಳಿದ್ದಾರೆ. ಈದ್ ಸುಖಾನ್ವೇಷಣೆ. ಅಹಂ ಬಂದು ವಾಸ್ತವಿಕತೆ, ಅಂದ್ರೆ ಈ ಪ್ರಪಂಚ ಇರೋದೇ ನನಗೋಸ್ಕರ, ಪ್ರಪಂಚದಲ್ಲಿ ಇರೋದೆಲ್ಲವೂ ಕೂಡ ಸತ್ಯ, ಈ ತರ ಒಂದು ವಾಸ್ತವಿಕ ಭಾವನೆ ಇರುತ್ತೆ. ಈದ್ನಲ್ಲಿ ಏನಪ್ಪಾ ಅಂತಂದ್ರೆ ಸುಖದಲ್ಲಿ ಮಗು ಇರುತ್ತೆ, ಯಾವುದೇ ರೀತಿ ಒಂದು ತೊಂದರೆ ಬಾಧೆಗಳು ಇರ್ಲಾರ್ದಂಗೆ ಕಂಪ್ಲೀಟ್ಲಿ ಎಲ್ಲರೂ ಇರೋದು ನನಗೋಸ್ಕರ ಅನ್ನೋ ಒಂದು ಭಾವನೆ ಇರುತ್ತೆ. ಅತ್ಯಹಂ ನೈತಿಕತೆ ಭಾವ ಬರುತ್ತೆ. ಯಾವ್ದ್ ಸರಿ, ತೀರ್ಮಾನಗಳನ್ನ ಹೆಂಗ್ ತೆಗೆದುಕೊಳ್ಬೇಕು, ತೀರ್ಮಾನಗಳನ್ನ ಎಲ್ಲಿ ಯಾವಾಗ ತೆಗೆದುಕೊಳ್ಬೇಕು, ಕಂಪ್ಲೀಟ್ ಆಗಿ ನೈತಿಕತೆ ಭಾವ ಬಂದಿರುತ್ತೆ ಅತ್ಯಹಂನಲ್ಲಿ. ಇದನ್ನ ಸುಮಾರು ಸಲ ಎಕ್ಸಾಮ್ಸ್ ಅಲ್ಲಿ ಲಾಟ್ ಆಫ್ ಟೈಮ್ಸ್ ಆಸ್ಕ್ ಮಾಡಿರೋದ್ರಿಂದ ತುಂಬಾ ಇಂಪಾರ್ಟೆಂಟ್. ನೆನ್ಪಿಟ್ಕೊಳ್ಳಿ, ಇವರು ಸಿಗ್ಮಂಡ್ ಫ್ರಾಯ್ಡ್ ಬಗ್ಗೆ ಕಂಪಲ್ಸರಿ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಸರಿನಾ? ಓಕೆ, ಹಾಗಾದ್ರೆ ಇಲ್ಲಿವರೆಗೂ ಸುಮಾರು ಕ್ವೆಶನ್ಸ್ ಗಳನ್ನ ತಿಳ್ಕೊಂಡಿದ್ದಾಯ್ತು. ಅಂಡ್ ಆಲ್ಸೋ ಯಾರೆಲ್ಲ ತರಗತಿಗಳನ್ನ ಜಾಯಿನ್ ಆಗ್ಬೇಕು ಅಂತಿರೋ ಆದಷ್ಟು ಬೇಗ ನೀವು ತರಗತಿಗಳನ್ನ ಜಾಯಿನ್ ಆಗಿ. ತರಗತಿಗಳನ್ನ ಜಾಯಿನ್ ಆಗೋದು ಹೇಗೆ, ಏನು, ಎತ್ತ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಕೂಡ ಒಂದು ವಿಡಿಯೋ ಮಾಡಿದೀನಿ ನೋಡಿ. ತರಗತಿಗಳನ್ನ ಜಾಯಿನ್ ಆಗ್ಲಿಕ್ಕೆ ಫಸ್ಟ್ ನೀವೇನ್ ಮಾಡ್ಬೇಕು, 82176704 ಅಂಡ್ 05 ನಂಬರ್ನ ಕಾಂಟ್ಯಾಕ್ಟ್ ಮಾಡಬೇಕು. ಹಾಗೇನೆ 6361153623 ನಂಬರ್ನ ಕೂಡ ಕಾಂಟ್ಯಾಕ್ಟ್ ಮಾಡಬೇಕು. ಅಂಡ್ ಆಲ್ಸೋ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ನಿಮಗಿಲ್ಲಿ ಆಪ್ಗಳ ಮೂಲಕ ಕ್ಲಾಸಸ್ಗಳು, ಯೂಟ್ಯೂಬ್ ಕ್ಲಾಸಸ್ಸೇ ಬರುತ್ತೆ. ಅಂಡ್ ಯಾರು ಪೇ ಮಾಡಿರ್ತಾರೋ ಅವರಿಗೆ ಅಂತ ಹೇಳಿ ಸಪ್ರೇಟ್ ಆಗಿ ಮಾಡಿರುವಂತ ಕ್ಲಾಸಸ್ಗಳು, ವಿಡಿಯೋಸ್, ನೋಟ್ಸ್ಗಳು ಅಪ್ಡೇಟ್ ಆಗಿರುತ್ತೆ. ಲೈವ್ ಕ್ಲಾಸಸ್ ಇದೆ, ನೋ ಲೈವ್ ಕ್ಲಾಸಸ್ ಸದ್ಯಕ್ಕೆ ಯಾವುದೇ ಲೈವ್ ಕ್ಲಾಸಸ್ ಇಲ್ಲ. ಕಂಪ್ಲೀಟ್ಲಿ ರೆಕಾರ್ಡೆಡ್ ಸೆಷನ್ ಅನ್ನ ಕೊಡ್ತಾ ಇದ್ದೀವಿ. ಆಸಕ್ತಿ ಇರುವಂತ ವಿದ್ಯಾರ್ಥಿಗಳು ಈ ನಂಬರ್ನ ನೋಟ್ ಮಾಡ್ಕೋಬಹುದು. ರೆಕಾರ್ಡೆಡ್ ಕ್ಲಾಸಸ್ ಜೊತೆಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸೊಲ್ಯೂಷನ್ಸ್, ಮಾಕ್ ಟೆಸ್ಟ್, ನಮ್ ಕಡೆಯಿಂದ ಮಾಡೆಲ್ ಟೆಸ್ಟ್ ಮತ್ತೆ PDF ನೋಟ್ಸ್ಗಳು ಕೂಡ ಅವೈಲಬಿಲಿಟಿ ಸಿಗತ್ತೆ. ಸಾಧ್ಯವಾದ್ರೆ ನೀವು ಜಾಯಿನ್ ಆಗ್ಬೋದು. ಇಷ್ಟ ಹೇಳ್ತಾ ಇವತ್ತಿನ ಈ ತರಗತಿಯನ್ನ ಇಲ್ಲಿಗೆ ಮುಗಿಸೋಣ. ಧನ್ಯವಾದಗಳು ಅಂಡ್ ಟೇಕ್ ಕೇರ್. ಬಾಯ್.